ಫ್ರೆಂಡ್ಸ್, ಇದು ನೇಚರ್ ಸಿರಿಯಲ್ ಅಂತ ಒಂದು ಒಳ್ಳೆ ಹೆಲ್ದಿ ರೆಸಿಪಿ. ಹಾಗೆ ನಮಗೆ ಒಳ್ಳೆ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಸಾಕಷ್ಟು ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸಿಗುವಂಥ ಒಂದು ಒಳ್ಳೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟಿಂದ ನಮ್ಮ ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದು ಯಾವುದು ಅಂತ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಫ್ರೆಂಡ್ಸ್, ನಮಗೆ ಈ ಒಂದು ಬ್ರೇಕ್ಫಾಸ್ಟಲ್ಲಿ ಸಾಕಷ್ಟು ಒಳ್ಳೆ ಸತ್ವಗಳು ನಮಗೆ ಸಿಗುತ್ತೆ. ಇವತ್ತು ವರ್ಲ್ಡ್ ವೈಡಲ್ಲೇ ಒಂದು ರೆಸಿಪಿ ಸಖತ್ ವೈರಲ್ ಆಗ್ಲಿಕ್ಕೆ ಬಂದಿದೆ. ಅದು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಕೂಡ ಇರ್ಬೋದು. ಸಖತ್ ವೈರಲ್ ಆಗ್ತಿರುವಂಥ ಒಂದು ಫುಡ್. ನಾನು ಅನ್ಕೊಂಡೆ ನನ್ನ ಜೊತೆ ಯಾಕೆ ಇದನ್ನ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಗೆ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾಸ್ ನಳಪಾಕ ಆ್ಯಂಡ್ ಲೈಫ್ ಸ್ಟೈಲ್. ತುಂಬ ಸಿಂಪಲ್, ಅಂದರೆ ಸಿಂಪಲ್ ಆಗಿ ಯುನೀಕ್ ಆಗಿರುವಂಥ ಒಂದು ರೆಸಿಪಿ. ತುಂಬ ಹೆಲ್ದಿ ಆಗಿರೋ ವೇನಲ್ಲಿ ನಾವು ಇದನ್ನ ಕನ್ಸ್ಯೂಮ್ ಮಾಡುವಂಥದ್ದು. ಬರೀ ಹಣ್ಣುಗಳಿಂದ ಯಾವುದೇ ಸಕ್ಕರೆ ಅಂಶಗಳನ್ನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಳದೆ ನೇಚರ್ ಇಂದ ಬಂದಿರೋ, ನೇರವಾಗಿ ನಮ್ಗೆ ಸಿಗ್ತಿರೋ ರೂಪದಲ್ಲೇ ನಾವು ಇದನ್ನ ಕನ್ಸ್ಯೂಮ್ ಮಾಡುವಂಥದ್ದು. ಅದು ಬಹಳ ಒಳ್ಳೆ ಗುಣಗಳನ್ನ ಹೊಂದಿರುವಂತಹ ಒಂದು ಎಳನೀರಿನ ಜೊತೆ ಒಂದು ಹೆಲ್ದಿ ವೇನಲ್ಲಿ ನಾವು ಇದನ್ನ ಕನ್ಸ್ಯೂಮ್ ಮಾಡ್ತದ್ರಿಂದ ತುಂಬ ಒಳ್ಳೆ ಒಂದು ರೆಸಿಪಿ ಅಂತ ನನಗೆ ಅನ್ನಿಸ್ತು. ಹಾಗೆ ಇದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗೆ ಶೇರ್ ಕೂಡ ಮಾಡ್ಕೋತಾ ಇದ್ದೀನಿ. ರೆಸಿಪಿ ಹೇಗೆ ಮಾಡೋದು ಅಂತ ತಡ ಮಾಡ್ದಿರೋ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ನಮ್ಮ ವಿಡಿಯೋಸ್ನ ನೀವು ಇನ್ನೂ ನೋಡಿಲ್ಲ ಅನ್ನೋದಾದರೆ ನಮ್ಮ ವಿಡಿಯೋಸ್ನ ನೋಡಿ. ನಿಮ್ಗೆ ಏನಾದರೂ ಒಂದು ವೇಳೆ ಇಷ್ಟ ಆಗ್ತಿದೆ ಅನ್ನೋದಾದರೆ ನಮ್ಮ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಈಗ ತಡ ಮಾಡಿದ್ರೆ ರೆಸಿಪಿಗೆ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ರೆಸಿಪಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ಇದು ನೋಡಿ, ಫ್ರೆಶ್ ಎಳನೀರು. ಇದರಿಂದ ನನಗೆ ಸುಮಾರು 1/4 ಗ್ಲಾಸ್ಗಿಂತ ಸ್ವಲ್ಪ ಹೆಚ್ಚಿಗೆ ಸಿಕ್ಕಿದೆ ನನಗೆ ಎಳ್ನೀರು ಇದರಲ್ಲಿ. ಈಗ ಕಾಯಿಗಳನ್ನ ಕೂಡ ನಾವು ರಿಮೂವ್ ಮಾಡ್ಕೊಳ್ಳೋಣ. ಈ ಬೌಲ್ ತಗೊಳ್ಳೋಣ. ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಆ್ಯಪಲ್ 1 ಕಪ್. ನಿಮ್ಮ ಹತ್ರ ಯಾವ ಸೀಸನ್ ಫ್ರೂಟ್ಸ್ ಇದೆ ಅದನ್ನು ಹಾಕೋಬೋದು. 1 ಕಪ್ ಮ್ಯಾಂಗೋಸ್, ಮಾವಿನ ಹಣ್ಣುಗಳು, ಕಲ್ಲಂಗಡಿ ಹಣ್ಣು, 1 ಕಪ್ ದಾಳಿಂಬೆ ಹಣ್ಣು, ನೀಟಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದೆಷ್ಟು ಹೆಲ್ದಿ ಅಂದರೆ ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇದು. ಇದನ್ನು ಒಂದು ಬ್ರೇಕ್ಫಾಸ್ಟಿಗಾಗಲಿ ನಾವು ತಗೊಂಡ್ರೆ ಇದು ಎಷ್ಟು ಸೂಪರ್ ರಿಫ್ರೆಶಿಂಗ್ ಆಗಿರುತ್ತೆ ಅಂದರೆ ತುಂಬ ಫ್ಲೇವರ್ಫುಲ್ಲಾಗಿ ಕೂಡ ಇರುತ್ತೆ. ಯಾಕಂದರೆ ನಾವು ಸಾಕಷ್ಟು ಹಣ್ಣುಗಳನ್ನ ಹಾಕಿರ್ತೀವಿ. ನೈಸರ್ಗಿಕವಾಗಿ ಸಿಕ್ಕಿರುವಂತಹ ಒಂದು ಎಳ್ನೀರನ್ನ ನಾವು ಇದಕ್ಕೆ ಹಾಕ್ತಾ ಇರೋದ್ರಿಂದ ಬಹಳ ಚೆನ್ನಾಗಿರುತ್ತೆ. ನೋಡಿ, ನಾನು ಇದರಲ್ಲಿ ಎಳ್ನೀರ್ದು ಕಾಯಿ ಏನಿತ್ತಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ. ಸುಮಾರು 2 ಸ್ಪೂನ್ ಅಷ್ಟು. ಎಳನೀರು ಎಲ್ಲರಿಗೂ ಸಾಮಾನ್ಯವಾಗಿ ತುಂಬ ಸುಲಭವಾಗಿ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಸಿಗಲೇ ಇಲ್ಲ ಅಂದ್ಕೊಳ್ಳಿ, ಆದರೆ ಕೆಲವೊಂದು ಶಾಪ್ಗಳಲ್ಲಿ ಟೆಟ್ರಾ ಪ್ಯಾಕಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನು ಒಂದು ಹೋಲ್ಸಮ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಲೈಟ್ ಬ್ರೇಕ್ಫಾಸ್ಟ್ಗೆ ಇದು ಬಹಳ ಒಳ್ಳೆ ಆಪ್ಷನ್. ಇದು ನೋಡಿ, ಇಷ್ಟೇ. ಇದಕ್ಕೆ 1-2 ಮಿಂಟ್ ಲೀವ್ಸ್ ಅಂದರೆ ಪುದೀನ ಎಲೆಗಳು ಮತ್ತು 1-2 ತುಳಸಿ ಎಲೆಗಳನ್ನ ಹಾಕೋತಾ ಇದ್ದೀನಿ. ನಮ್ಮ ಇಮ್ಯುನಿಟಿ ಡಬಲ್ ಮಾಡೋದ್ರಲ್ಲಿ ಕೂಡ ಇದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ನೇಚರ್ ಸಿರಿಯಲ್ ಅಂತ ಹೇಳಿ ನಮ್ಮ ಹತ್ರ ಇರೋ ಹಣ್ಣುಗಳಿಂದ ನಾನು ಮಾಡಿ ತೋರಿಸಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇನ್ನೂ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಫ್ರೂಟ್ಸ್ಗೆ ಅಂತ ಹೇಳಿದ್ರೆ ಖಂಡಿತ ನೀವು ಅದನ್ನು ಹಾಕೋಬೋದು. ಹಾಗೆ ನಿಮಗೇನಾದರೂ ಸ್ಟ್ರಾಬೆರೀಸ್ ಇರ್ಬೋದು ಅಥವಾ ಬ್ಲೂಬೆರ್ರೀಸ್, ಏನಾದರೂ ಯಾವುದಾದ್ರೂ ಬೆರೀಸ್ ನಿಮಗೆ ಅವೈಲೇಬಲ್ ಇದೆ ಅಂದರೆ ಖಂಡಿತ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡು ತಿನ್ಬೋದು ನೀವು ಇದನ್ನು. ಯಾವುದೇ ಫ್ರೂಟ್ ಹಾಕ್ಕೊಳ್ಳಿ, ಆದರೆ ಎಳ್ನೀರನ್ನು ಅದರ ಕಾಯಿನ ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ಒಂದು ಎಳ್ನೀರು ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ವೈಟಮಿನ್ B2, B3, ವೈಟಮಿನ್ C ಭರಪೂರವಾಗಿದೆ. ಹಾಗೆ ನಮ್ಮ ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್, ಫೈನ್ ಲೈನ್ಸ್ನೂ ಕೂಡ ಇದು ಬಹಳಷ್ಟು ಕಡಿಮೆ ಮಾಡುತ್ತೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಎಲ್ಲ ಹಣ್ಣಿನ ಸ್ವಾದ ಒಂದರಲ್ಲೇ ಸಿಗ್ತಾ ಇರೋ ಥರ ಅನಿಸ್ತಾ ಇದೆ. ಹಾಕಿರುವಂಥ ಎಲ್ಲ ಫ್ರೂಟ್ಗಳು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತಿಂತಾ ಇದ್ರೆ. ತುಳಸಿ, ಮಿಂಟ್ ಕೂಡ ಫ್ಲೇವರ್ ಅಷ್ಟು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಳ್ನೀರು ಕೂಡ ತುಂಬ ಸ್ವೀಟ್ ಆಗಿದೆ. ಇದಕ್ಕೆ ನಾವು ಯಾವುದೇ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಒಂದು ಒಳ್ಳೆ ಹೆಲ್ದಿ ಡಯಟ್ ಫುಡ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಮತ್ತು ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ರೆಸಿಪಿ. ನಿಮ್ಗೇನಾದರೂ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದಾದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.